ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಿಮ್ಮ ಸಮಥಿಂಗ್ ಗುಡ್ ಕನ್ನಡ ಚಾನಲಿಂದ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ಪೊಲೀಸ್ನಲ್ಲಿ ಖಾಲಿ ಇರುವಂತಹ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಟ್ಟು ಹುದ್ದೆಗಳು ಬಂದುಬಿಟ್ಟು 2007 ಹುದ್ದೆಗಳು. ಇದ್ರ ಬಗ್ಗೆ ಟೋಟಲ್ ಅಂದರೆ ಫುಲ್ ಡೀಟೇಲ್ಸು, ಏಜ್ ಎಷ್ಟಾಗಿರಬೇಕು ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು, ಲಾಸ್ಟ್ ಡೇಟ್ ಯಾವತ್ತು, ಡಿ ಎಷ್ಟು ಅಂತ ಫುಲ್ ಡೀಟೇಲ್ಸ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಹುದ್ದೆಗಳಿಗೆ 10+2 ಅಥವಾ PUC ಪಾಸ್ ಆಗಿದ್ದರೆ ಸಾಕು. 10+2 ಅಂದರೆ ಏನೇನು ಅಥವಾ PUC ಈಕ್ವಲೆಂಟ್ ಆಗಿರೋ ಕೋರ್ಸ್ಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸದ್ಯ ಈಗ ನೋಟಿಫಿಕೇಷನ್ನ ಓಪನ್ ಮಾಡೋಣ ಯಾವ ಥರ ಇದೆ ಅಂತ. ಸೊ ಸ್ನೇಹಿತರೆ, ನಾನು ಆಗಲೇ ಹೇಳಿದೆ, ಪೊಲೀಸ್ ಇಲಾಖೆ ಪೊಲೀಸ್ CET 2020 ಏನೋ ಕೊಟ್ಟಿದ್ದಾರೆ, ಅವೆಲ್ಲ ಬೇಡ. ನಮಗೆ ವಿಷಯ ಬಂದುಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮತ್ತು ಮಹಿಳೆ 2000 ಹುದ್ದೆಗಳ ನೇರ ನೇಮಕಾತಿ ಕುರಿತು ಒಂದು ನೋಟಿಫಿಕೇಷನ್ ರೆಡಿ ಮಾಡಿದ್ದಾರೆ. ಇದು ವೆಬ್ಸೈಟಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟಲ್ಲಿ ಸಿಕ್ಕಿದ ತಕ್ಷಣ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಆಗ ನೀವು ಓಪನ್ ಮಾಡಿಕೊಂಡು ಓದಿ. ಸದ್ಯ ಇದು ಸಿಗ್ತಾ ಇಲ್ಲ. ಮೊದಲಿಗೆ DD ಕೊಟ್ಟಿದ್ದಾರೆ. DD ಎಷ್ಟಿರುತ್ತೆ ಅಂದರೆ, ಜನರಲ್ ಕ್ಯಾಂಡಿಡೇಟ್ಸು 2A 2B 3A 3B ಇವರಿಗೆ 250 ರೂಪಾಯಿ DD ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ 100 ರೂಪಾಯಿ DD ಇರುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕಬೇಕಾಗುತ್ತೆ, ಯಾವುದೇ ರೀತಿ ಆಫ್ಲೈನು ಇರೋದಿಲ್ಲ. ಸೊ ನೆಕ್ಸ್ಟು, ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗೋ ದಿನಾಂಕ 20/5/2020 ಅರ್ಜಿ ಸಲ್ಲಿಸೋಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಿನಾಂಕ 20/5/2020 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/6/2020 ಸಂಜೆ 6 ಗಂಟೆವರೆಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಹಾಕಲು ಲಾಸ್ಟ್ ಡೇಟು. ಇನ್ನು DD ಕಟ್ಟೋದಕ್ಕೆ 25ನೇ ತಾರೀಕು 6ನೇ ತಿಂಗಳು 2020 ಲಾಸ್ಟ್ ಡೇಟು ಇರುತ್ತೆ. ಸೊ ಇನ್ನು ಯಾರ್ಯಾರಿಗೆ ಎಷ್ಟು ಪೋಸ್ಟ್ ಅಂತ ನೋಡೋದಾದರೆ, ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮೇಲ್ ಕ್ಯಾಂಡಿಡೇಟ್ಸ್ಗೆ 2007ರಲ್ಲಿ 1510 ಪೋಸ್ಟ್ಗಳಿದೆ, ಇದು ಹುಡುಗರಿಗೆ. ಇನ್ನು ಮಹಿಳೆಯರಿಗೆ 497 ಇದೆ, 497 ಟೋಟಲು 2007 ಪೋಸ್ಟ್ಗಳು. ಸೊ ಇನ್ನು ಏಜ್ ಎಷ್ಟಾಗಿರ್ಬೇಕಪ್ಪ ಅಂದರೆ, ಕನಿಷ್ಠ 19 ವರ್ಷ ವಯಸ್ಸಾಗಿರಬೇಕು. ಇದು ಹೊಸ ನ್ಯೂಸ್ ಅನಿಸುತ್ತೆ. ಕನಿಷ್ಠ 19 ವರ್ಷ ವಯಸ್ಸಾಗಿರಬೇಕು ನಿಮಗೆ. ಸೊ ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗಗಳಾಗಿದ್ದರೆ 27 ವರ್ಷ ಆಗಿರಬೇಕು. ಇದನ್ನು ಬಿಟ್ಟು ಇನ್ನು ಯಾರ್ಯಾರು ಬರ್ತಾರೆ, 3A 3B ಜನರಲ್ ಕ್ಯಾಂಡಿಡೇಟ್ಸು ಇವರೆಲ್ಲ 25 ವರ್ಷದ ಒಳಗಡೆ ಇರಬೇಕು. 25 ವರ್ಷ ಆಗಿರಬೇಕು, 25 ವರ್ಷದ ಒಳಗಡೆ ಇರಬೇಕು. ಅಷ್ಟೇ ಸ್ನೇಹಿತರೆ, ಮಿನಿಮಮ್ 19 ವರ್ಷ ಆಗಿರಬೇಕು ಎಲ್ಲರಿಗೂ. ಯಾರೇ ಸರಿನೂ 19 ವರ್ಷ ಆಗಿರಲೇಬೇಕು ಈ ಡೇಟ್ ಒಳಗಡೆ. ಸೊ ಅದು ಬಿಟ್ಟರೆ ಇನ್ನು 27 ವರ್ಷದವರೆಗೂ ಟೈಮ್ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳು ಇವರಿಗೆ 27 ವರ್ಷದ ಮೇಲೆ ಆಗಿರಬಾರ್ದು. ಇನ್ನು ಇವ್ರು ಬಿಟ್ಟು ಜನರಲ್ ಕ್ಯಾಂಡಿಡೇಟ್ಸು 3A 3B ಅವರಿಗೆ 25 ವರ್ಷದ ಒಳಗಡೆ ಇರಬೇಕು ಏಜು. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶ ಬುಡಕಟ್ಟು ಜನಾಂಗ ಅಂತ ಇರ್ತಾರಲ್ಲ, ಅವರಿಗೆ 30 ವರ್ಷದವರೆಗೂ ಟೈಮ್ ಇರುತ್ತೆ. ಸೊ ಇನ್ನು ನೀವೆಲ್ಲ ಕಾಯ್ತಿರೋ ಹಾಗೆ ವಿದ್ಯಾರ್ಹತೆ ಬಂದ್ಬಿಟ್ಟು PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. PUC ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರೋ ಒಂದು ಕೋರ್ಸ್ನ ನೀವು ಮಾಡಿರಬೇಕು. ಅದೇನಪ್ಪ ಅಂದರೆ, ಸೊ ಎಲ್ಲರೂ SLC ಪಾಸ್ ಆಗಿರ್ತೀರಿ. PUC ಪಾಸ್ ಆಗಿದ್ದರೂ ಬಿಟ್ಟಾಕಿ ನಿಮ್ಗೆ ಏನೇ ಎಕ್ಸ್ಟ್ರಾ ಏನೋ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಿರೋದಿಲ್ಲ. PUC ಅಥವಾ ಈಕ್ವಲೆಂಟು ಅಂದರೆ ITI ಮಾಡಿರ್ತಾರೆ, ಕೆಲವರು ಡಿಪ್ಲೊಮಾ ಮಾಡಿರ್ತಾರೆ. ಅವ್ರೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಅಂದರೆ JOC ಮಾಡಿರ್ತಾರಲ್ಲ, ಅವರೆಲ್ಲ NIOS ಅವರು ನಡೆಸೋವಂಥ ಒಂದು ಭಾಷಾ ಕೋರ್ಸ್ ಅಥವಾ ಒಂದೇ ಒಂದು ಸಬ್ಜೆಕ್ಟಲ್ಲಿ ಪಾಸ್ ಆಗಿದರೆ ಅದು ಪದವಿ ಪೂರ್ವ ಶಿಕ್ಷಣಕ್ಕೆ ಈಕ್ವಲೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಅದು ಬಿಟ್ಟರೆ ನೀವು ಯಾವುದೇ ರೀತಿ ಬರೀ ಡಿಪ್ಲೊಮಾ ಸರ್ಟಿಫಿಕೇಟ್ ಇಟ್ಕೊಂಡು, ITI ಸರ್ಟಿಫಿಕೇಟ್ ಇಟ್ಕೊಂಡು, ನಾನು 10+2 10ನೇ ಕ್ಲಾಸ್ ಆದಮೇಲೆ 2 ವರ್ಷ ಓದಿದ್ದೀನಿ, ನಾನು PUC ಈಕ್ವಲೆಂಟ್ ಅಂತ ಅಂದರೆ ಅಪ್ಲಿಕೇಶನ್ ಹಾಕಿದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಯ್ತೀರ. ಅರ್ಥ ಮಾಡ್ಕೊಳ್ಳಿ. ಈ ಸರ್ವಿಸು ಅಥವಾ ಈ ಸಬ್ಜೆಕ್ಟಲ್ಲಿ ಯಾರು ಪಾಸ್ ಆಗಿರ್ತೀರ ಅವರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಸೊ ಇನ್ನು ತರಬೇತಿ ಅವಧಿ ಅಂದರೆ ನೀವೆಲ್ಲ ಸೆಲೆಕ್ಟ್ ಆದಮೇಲೆ ನಿಮಗೆ ಟ್ರೈನಿಂಗ್ ಇರುತ್ತೆ. ಇನ್ನು ಪ್ರೊಬೇಷನರಿ ಪೀರಿಯಡ್ ಕಾಯಂ ಪೂರ್ಣ ಅವಧಿ ಅಂದರೆ ಪರ್ಮನೆಂಟ್ಗೂ ಮುಂಚೆ ಇರೋ ಅವಧಿ ಎಷ್ಟಪ್ಪ ಅಂದರೆ 2 ವರ್ಷ 6 ತಿಂಗಳು ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತೀರ. 2 ವರ್ಷ 6 ತಿಂಗಳಾದಮೇಲೆ ನೀವು ಕನ್ಫರ್ಮೇಷನ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಇನ್ನು ವೇತನ ಶ್ರೇಣಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ 23,500 ಇರುತ್ತೆ. 23,500 ಬೇಸಿಕ್ ಅಂದರೆ ನಿಮಗೆ ಗ್ರಾಸು ಹತ್ತತ್ರ 30+ ಜಾಸ್ತಿನೇ ಸಿಗುತ್ತೆ ಗ್ರಾಸು. ಸೊ ನೆಕ್ಸ್ಟು ಲಿಖಿತ ಪರೀಕ್ಷೆ ಬಗ್ಗೆ. ಇದು
ಲಿಖಿತ ಪರೀಕ್ಷೆ ಇರುತ್ತೆ. ನಿಮಗೆ ವೆಬ್ಸೈಟ್ನಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ನ ಬಿಡ್ತಾರೆ. ಆ ಅಡ್ಮಿಟ್ ಕಾರ್ಡಲ್ಲಿ ಅಡ್ರೆಸ್ಸು ಮತ್ತು ಡೇಟ್ ಇರುತ್ತೆ. ಆವಾಗ ನೀವು ರಿಟರ್ನ್ ಟೆಸ್ಟ್ ಬರೋದಕ್ಕೆ ಹೋಗಬೇಕು. ಈ ರಿಟರ್ನ್ ಟೆಸ್ಟಲ್ಲಿ ಪಾಸ್ ಆದವರ 1:5 ಆಧಾರದ ಮೇಲೆ ನಿಮಗೆ ದೇಹದಾಢ್ಯತ ಪರೀಕ್ಷೆಯನ್ನು ನಡೆಸ್ತಾರೆ. 1:5 ದೇಹದಾಢ್ಯತ ಪರೀಕ್ಷೆ ಮತ್ತು ದೇಹ ಸಹಿಷ್ಣುತೆ ಪರೀಕ್ಷೆ ಅಂತ ನಡೆಸ್ತಾರೆ. ಅಂದರೆ ಫಿಸಿಕಲ್ ಟೆಸ್ಟ್ನ ನಡೆಸ್ತಾರೆ. ಸೊ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಏನೇನಿರುತ್ತಪ್ಪ ಅಂದರೆ, ಕನಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹುಡುಗರಿಗೆ ಹೈಟು 168 ಸೆಂಟಿಮೀಟ್ರ್ ಇರಬೇಕು, 86 ಸೆಂಟಿಮೀಟ್ರು ಎದೆ ಸುತ್ತಳತೆ ಇರಬೇಕು, ಹಿಗ್ಗಿಸಿದಾಗ 5 ಸೆಂಟಿಮೀಟ್ರು ಇನ್ಕ್ರೀಸ್ ಆಗಬೇಕು. ಇನ್ನು ಲೇಡೀಸ್ ಅವರಿಗೆ 157 ಸೆಂಟಿಮೀಟ್ರ್ ಹೈಟ್ ಇರಬೇಕು, ತೂಕ 45 kg ವೆಯ್ಟ್ ಇರಬೇಕು. ಇನ್ನು ಬುಡಕಟ್ಟು ಜನಾಂಗದವ್ರಿಗೆ 155 ಸೆಂಟಿಮೀಟ್ರ್ ಹೈಟು, 5 ಸೆಂಟಿಮೀಟ್ರ್ ಇನ್ಕ್ರೀಸು ಚೆಸ್ಟು. ಇನ್ನು ಸಹಿಷ್ಣುತಾ ಪರೀಕ್ಷೆ ಏನಿರುತ್ತೆ ಅಂದರೆ, ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟ ಇರುತ್ತೆ, 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕು. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ, ಎತ್ತರ ಜಿಗಿತ ಆದರೆ 1.2 ಮೀಟ್ರು ಕಡಿಮೆ ಇಲ್ಲದಂತೆ ಜಾಸ್ತಿ ನೆಗಿಬೇಕು. ಉದ್ದ ಜಿಗಿತ ಆದರೆ 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೆಗಿಬೇಕು. ಗುಂಡು ಎಸೆತ 7.26 kg, 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಎಸಿಬೇಕು. ಇನ್ನು ಮಹಿಳೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 480 ಮೀಟ್ರ್ ಓಟ ಇರುತ್ತೆ, 2 ನಿಮಿಷಕ್ಕಿಂತ ಜಾಸ್ತಿ ಆಗದಂಗೆ 2 ನಿಮಿಷದ ಒಳಗಡೆ ಓಡಬೇಕು. ಎತ್ತರ ಜಿಗಿತ 0.9 ಮೀಟ್ರ್ ಕಡಿಮೆ ಇಲ್ಲದಂತೆ ನೆಗಿಬೇಕು. ಉದ್ದ ಜಿಗಿತ ಆದರೆ 2.5 ಮೀಟರ್ಗಳು ಕಡಿಮೆ ಇಲ್ಲದಂತೆ ನೆಗಿಬೇಕು. ಗುಂಡು ಎಸೆತ 4 kg ಇರುತ್ತೆ, 3.75 ಮೀಟರ್ಗಿಂತ ಕಡಿಮೆ ಇರದಂತೆ 3 ಅವಕಾಶಗಳು ಮೀರದಂತೆ ಎಸಿಬೇಕು. ಸೊ ಸ್ನೇಹಿತರೆ, ಇದೆಲ್ಲ ನಿಮಗೆ ಮೆಡಿಕಲ್ ಟೆಸ್ಟ್ ಬೇರೆ ಇರುತ್ತೆ ಕನ್ಫರ್ಮೇಷನ್ ಆಗೋ ಟೈಮಲ್ಲಿ. ಅಂದರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿ ಫಿಸಿಕಲ್ ಟೆಸ್ಟ್ನ ಅಟೆಂಡ್ ಮಾಡಿ ಅದನ್ನು ಕ್ಲಿಯರ್ ಮಾಡಿದರೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದನ್ನು ಪಾಸ್ ಆದರೆ ಮಾತ್ರ ನಿಮಗೆ ಯೂನಿಫಾರ್ಮ್ ಸಿಗೋದು, ಅಂದರೆ ಕೆಲಸ ಸಿಗೋದು. ಸೊ ಅಲ್ಲಿ ತನಕ ನನಗೆ ಎಷ್ಟು ಸಾಕು ಅನಿಸುತ್ತೆ. ಈ ವಿಷಯದ ಬಗ್ಗೆ ಇಷ್ಟೇ ಇಂಪಾರ್ಟೆಂಟ್ ನೋಟಿಸ್. ಅದು ಬಿಟ್ಟರೆ ಎಲ್ಲೆಲ್ಲಿ ಎಷ್ಟು ಪೋಸ್ಟ್ಗಳು ಅಂತ ಇದೆ ಅದನ್ನೆಲ್ಲ ಹೇಳೋಕ್ಕೋಗಲ್ಲ. ಇವೆಲ್ಲ ನಮೂನೆಗಳು ಈ ಥರ ಇರಬೇಕು ಫಾರ್ಮೇಟ್ ಅಂತ. ಅದು ಬಿಟ್ಟರೆ ಇವೆಲ್ಲ ಪೋಸ್ಟ್ಗಳು ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಅದೆಲ್ಲ ಹೇಳೋಕ್ಕೋಗಲ್ಲ. ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಇದು. ಸೊ ಇಲ್ಲಿವರೆಗೂ ಇಂಪಾರ್ಟೆಂಟ್ ತಿಳಿಸ್ಕೊಟ್ಟಿದ್ದೀನಿ ಅಂತ ನಂಗೆ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ನಿಲ್ಲಿಸ್ತಾ ಫ್ರೆಂಡ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.